ನಮ್ ಸುದ್ದಿ 7 ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ದ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಸಂಸ್ಥೆಯಿಂದ ಆಯೋಜಿಸಲಾದ ಅಂತಾರಾಷ್ಟ್ರೀಯ 36ನೇ ಲಾ ಏಷ್ಯಾ ಕಾನ್ಫರೆನ್ಸ್ 2023 ಕರ್ನಾಟಕ ಹೈಕೋರ್ಟ್ ಮತ್ತು ವಕೀಲರ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಚಾಲನೆ ನೀಡಿದರು. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಶಶಿಕಿರಣ್ ಶೆಟ್ಟಿ, ಅಡ್ವೊಕೇಟ್ ಜನರಲ್ ಗವರ್ಮೆಂಟ್ ಆಫ್ ಕರ್ನಾಟಕ, ಬಸವಪ್ರಭು ಎಸ್ ಪಾಟೀಲ್, ಅಡ್ವೊಕೇಟ್ ಜನರಲ್ ಗವರ್ಮೆಂಟ್ ಆಫ್ ಸಿಕ್ಕಿಂ, ಅನಿಲ್ ದಿವಾನ್, ಸೀನಿಯರ್ ಕೌನ್ಸಿಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಎಸ್ ನಾಗನನ್, ಸೀನಿಯರ್ ಕೌನ್ಸಿಲ್ ಹೈಕೋರ್ಟ್ ಆಫ್ ಕರ್ನಾಟಕ ಶಾಂತಿ ಭೂಷಣ್ ಎಚ್, ಡೆಪ್ಯೂಟಿ ಸಾಲಿಸಿಟರ್ ಜನರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಶ್ರೀ ವಿವೇಕ್ ಸುಬ್ಬರೆಡ್ಡಿ, ಪ್ರೆಸಿಡೆಂಟ್ ಎಎಬಿ, ಜಿ ರವಿ, ಜನರಲ್ ಸೆಕ್ರೆಟರಿ, ಹರೀಶಾ ಎಂಟಿ, ಟ್ರೆಜರರ್, ಹರೀಶಾ ಎಎಸ್, ವೈಸ್ ಪ್ರೆಸಿಡೆಂಟ್ ಹೈಕೋರ್ಟ್ ಯೂನಿಟ್, ಚಾಮರಾಜ ಎಂ, ಜಾಯಿಂಟ್ ಸೆಕ್ರೆಟರಿ ಹೈಕೋರ್ಟ್ ಯೂನಿಟ್, ಹೇಮಲತಾ ವಿ, ಅಮೃತೇಶ್ ಎನ್ ಪಿ, ಬಾಲಕೃಷ್ಣ ಬಿ, ಚಂದ್ರಕಾಂತ್ ಪಾಟೀಲ್ ಕೆ, ರಾಜು ಎಸ್, ಎಂಎಸ್ ಕ್ಯಾರಿಯನ್ ಇ ಲೆಂಚೆ, ಪ್ರೆಸಿಡೆಂಟ್ ಮಲೇಷಿಯನ್ ಬಾರ್ ಅಸೋಸಿಯೇಷನ್, ಗೋಪಾಲ್ ಕೃಷ್ಣ ಗಮಾರ್, ಪ್ರೆಸಿಡೆಂಟ್ ನೇಪಾಲ್ ಬಾರ್ ಅಸೋಸಿಯೇಷನ್, ಮಿಸ್ಟರ್ ಯಂಗ್ ಊನ್ ಕಿಮ್, ಪ್ರೆಸಿಡೆಂಟ್ ಕೊರಿಯನ್ ಬಾರ್ ಅಸೋಸಿಯೇಷನ್, ಮಿಸ್ಟರ್ ಜಂಗ್ ವುಡ್ ಕಿಮ್, ಪ್ರೆಸಿಡೆಂಟ್ ಸಿಯೋಲ್ ಬಾರ್ ಅಸೋಸಿಯೇಷನ್, ಕೌಶಲ್ಯ ನವರಂಟೆ, ಪ್ರೆಸಿಡೆಂಟ್ ಬಾರ್ ಅಸೋಸಿಯೇಷನ್ ಆಫ್ ಶ್ರೀಲಂಕಾ, ಮೀ ನ್ಯೂ ಯು, ಪ್ರೆಸಿಡೆಂಟ್ ಥೈವಾನ್ ಬಾರ್ ಅಸೋಸಿಯೇಷನ್, ಹ್ಯೂನಾ ನಾ ನ್ಯುಗೆನ್ ಥೈ, ವೈಸ್ ಪ್ರೆಸಿಡೆಂಟ್ ವಿಯಟ್ನಾಂ ಬಾರ್ ಫೆಡರೇಷನ್, ಮಿಸ್ ಮೆಲಿಸಾ ಪನ್, ಪ್ರೆಸಿಡೆಂಟ್ ಆಫ್ ಲಾ ಏಷ್ಯಾ ಅಂಡ್ ಪಾಸ್ಟ್ ಪ್ರೆಸಿಡೆಂಟ್ ಲಾ ಸೊಸೈಟಿ ಆಫ್ ಹಾಂಗ್ಕಾಂಗ್, ಮಿಸ್ ರೀಟಾ ಹಿಯನ್, ಯಂಗ್ ಲಾಯರ್, ಲಾ ಸೊಸೈಟಿ ಆಫ್ ಹಾಂಗ್ಕಾಂಗ್, ಬ್ರೆಟ್ ಮ್ಯಾಗ್ರತ್, ಸೀನಿಯರ್ ವೈಸ್ ಪ್ರೆಸಿಡೆಂಟ್ ದ ಲಾ ಸೊಸೈಟಿ ಆಫ್ ನ್ಯೂ ಸೌತ್ ವೇಲ್ಸ್, ಮಿಸ್ ಚಿಯನ್ ಹಾ, ಸೆಕೆಂಡ್ ಡೈರೆಕ್ಟರ್ ಆಫ್ ಇಂಟರ್ನ್ಯಾಷನಲ್ ಅಫೇರ್ಸ್, ಬಾರ್ ಅಸೋಸಿಯೇಟ್ಸ್ ಆಫ್ ಏಷ್ಯಾ ಮತ್ತು ಪ್ರಪಂಚದ ನಾಯಕರನ್ನು ಗೌರವಿಸುವುದು. ಮುಖ್ಯ ಅತಿಥಿಗಳು ಆನರಬಲ್ ಮಿಸ್ಟರ್ ಜಸ್ಟಿಸ್ ಕೃಷ್ಣ ಎಸ್ ದೀಕ್ಷಿತ್, ಜಡ್ಜ್ ಹೈಕೋರ್ಟ್ ಆಫ್ ಕರ್ನಾಟಕ, ಕಸಂದ್ರಾ ಬ್ಯಾಂಕ್ಸ್, ಪ್ರೆಸಿಡೆಂಟ್ ದ ಲಾ ಸೊಸೈಟಿ ಆಫ್ ನ್ಯೂ ಸೌತ್ ವೇಲ್ಸ್, ಪ್ರಿನ್ಸಿಪಾಲ್ ಆಫ್ ಸಿಬಿ ಲೀಗಲ್, ಮಿಸ್ಟರ್ ಜಾರ್ಜ್ ಮೆನ್ಸರ್, ಜನರಲ್ ಸೆಕ್ರೆಟರಿ ಇಂಟರ್ನ್ಯಾಷನಲ್ ಬಾರ್ ಅಸೋಸಿಯೇಷನ್ ಯುಕೆ ಲಂಡನ್, ಹಿಸ್ ಎಕ್ಸಲೆನ್ಸಿ ಚಂಟೋಲಾ ಎಲ್ವೈ, President the Bar Association of the Kingdom of the Cambodia, Mr. William Clare, President Fiji Law Society, Mr. Prashant Kumar, President the Bar Association of India, Mr. Nitin G. Thakur, President Bombay Bar Association, Mr. Junichi Matsuda, Vice President Japan Federation of Bar Association, President Tokyo Bar Association, ಮತ್ತು ಎ ಸಮತ್ ಖಾನ್, Member Karnataka High Court Bar Association and Coordinator. ಲಾ ಏಷ್ಯಾ ಕಾನ್ಫರೆನ್ಸನ್ನು ಈ ಸಾರಿ ಬೆಂಗಳೂರು ನಗರದಲ್ಲಿ ಹಮ್ಮಿಕೊಂಡರು. ಅನ್ಯ ದೇಶಗಳಿಂದ ಅಲ್ಲಿಯ ಬಾರ್ ಅಸೋಸಿಯೇಷನ್ನದ ಪದಾಧಿಕಾರಿಗಳೆಲ್ಲ ಬಂದಿದ್ದರು. ಅವರೊಂದಿಗೆ ಅನೇಕ ವಿಷಯಗಳ ಮೇಲೆ ಚರ್ಚೆ ಆಯಿತು. ಆ ಎಲ್ಲ ಚರ್ಚೆ ನಮ್ಮ ಲೀಗಲ್ ಸಿಸ್ಟಮ್ಮಿಗೆ, ನಮ್ಮ ಪಬ್ಲಿಕ್ ಲಾಕ್ಕೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತದೆ ಅನ್ನುವ ಅಭಿಪ್ರಾಯ ಹೊರಹೊಮ್ಮುತ್ತದೆ. ಈ ಬೇರೆ ಬೇರೆ ರಾಷ್ಟ್ರಗಳು ಇದ್ದರೂ ಸಹಿತ ಅವುಗಳೊಂದಿಗೆ ಭಾರತದ ಸಾಂಸ್ಕೃತಿಕ ಸಂಬಂಧ ಶತಶತಮಾನದಿಂದ ಇದೆ. ಹಾಗಾಗಿ ಇಂಥ ಕಾನ್ಫರೆನ್ಸ್ಗಳು ಆಗಾಗ ಆಗ್ತಾ ಇದ್ದರೆ ಅದು ಭಾರತದ ಗರಿಮೆಯನ್ನು ಅನ್ಯ ದೇಶಗಳಿಗೂ ಸಹಿತ ತೋರಿಸ್ಲಿಕ್ಕೆ ಬರ್ತದೆ. ಮತ್ತು ಅದನ್ನು ಬೆಂಗಳೂರಿನಲ್ಲೇ ಹಮ್ಮಿಕೊಂಡಿದ್ದು ನಮ್ಗೆ ಇನ್ನೂ ಖುಷಿ ಕೊಡುವಂಥದ್ದು. ಎಲ್ಲ ಕನ್ನಡಿಗರಿಗೆ ಅದು ಒಂದು ಗರಿ ಇದ್ದಂಗೆ ನಮ್ಮ ಕಿರೀಟದಲ್ಲಿ. ಯಾಕೆಂದರೆ ಹಿಂದೆ ಬೆಂಗಳೂರು ಪ್ರಿನ್ಸಿಪಲ್ಸ್ ಆಫ್ ಜುಡಿಷಿಯಲ್ ಅಕೌಂಟೆಬಿಲಿಟಿ ಅನ್ನುವಂಥ ವಿಷಯದಲ್ಲಿ ಆ ಪ್ರಿನ್ಸಿಪಲ್ಸ್ ಎಲ್ಲ ಬೆಂಗಳೂರಿನಲ್ಲೇ ಆಗಿತ್ತು, ಆ ಮೀಟಿಂಗು ಸಹಿತ. ಹಾಗಾಗಿ ಇಂಥ ಒಂದು ಕಾನ್ಫರೆನ್ಸು ನಮ್ಮ ನಗರದ ಹೆಗ್ಗಳಿಕೆಗೆ ಮತ್ತಷ್ಟು ತೂಕವನ್ನು ಕೊಟ್ಟಿದೆ ಅಂತ ಅನ್ನಿಸ್ತದೆ ನನಗೆ. ಬಸವಪ್ರಭು ಇದ್ದಾರೆ ನಮ್ಮ ಜೊತೆ, ಬಸವಪ್ರಭು ಪಾಟೀಲ್ ಇಲ್ಲಿಯವರೇ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಿರಿಯ ವಕೀಲರ ಕೆಲಸ ಮಾಡ್ತಾ ಇದ್ದಾರೆ. ಅವರು 4 ಮಾತು ಹೇಳ್ತಾ ಇದ್ದಾರೆ. ಈ ಕಾನ್ಫರೆನ್ಸಿಂದ, ಇಂಟ್ರ್ಯಾಕ್ಷನಿಂದ ವಿ ಲರ್ನ್ ಅ ಲಾಟ್. ಬೇರೆ ಬೇರೆ ಜುರಿಸ್ಡಿಕ್ಷನಲ್ಲಿ ಏನು ನ್ಯೂ ಆಸ್ಪೆಕ್ಟ್ಸ್ ಡೆವಲಪ್ ಆಗ್ತಾಯಿದೆ, ಕಾನೂನು ಹೇಗೆ ಡೆವಲಪ್ ಆಗ್ತಾಯಿದೆ, ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದ್ರ ಬಗ್ಗೆ ಏನು ಚರ್ಚೆ. ದೇರ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಟಾಪಿಕ್ ಕಾಲ್ಡ್ ಇಂಪ್ಯಾಕ್ಟ್ ಇನ್ವೆಸ್ಟಿಂಗ್ ಅಂತ ಹೇಳಿ. ಆ ಕಾನ್ಸೆಪ್ಟ್ ಇಸ್, ದೋ ಇಟ್ಸ್ ಎ ಬಿಸ್ನೆಸ್ ಕಾನ್ಸೆಪ್ಟ್, ಹೌ ಲಾಯರ್ಸ್ ಹ್ಯಾವ್ ಎ ರೋಲ್ ಟು ಪ್ಲೇ. These are all emerging subjects. Discussion from all jurisdictions will enable growth of law. I think it's very important that these conferences take place. And when the conferences take place in our city, it's very important that we take advantage of that and participate in that, and we grow with the world. These are my few thoughts. Thank you.
ये बेंगलोर में जो एशिया लॉ स्पेसिफिक का जो कॉन्फ्रेंस हुआ, जहाँ कृष्णा दीक्षित साहब सारे डेलीगेट्स को बड़े अच्छे अंदाज में बोलते हुए कि इंडिया की जो कल्चर है वसुदैव कुटुंबकम, जो सारे विश्व के लिए हिंदुस्तान की धरती एक माँ की धरती है, इस मैसेज को बहुत खूबसूरती से दिया गया। ये एडवोकेट्स और वकला में एक अच्छा एक एंथुजियाज़म आया। यहाँ दीवान साहब प्रेसिडेंट हुए, नागण्णा साहब वाइस प्रेसिडेंट हुए। इस कॉन्फ्रेंस में बेंगलोर एसोसिएशन के प्रेसिडेंट विवेक सुब्बा रेड्डी को मुबारकबाद देते हुए हम बहुत शुक्रगुजार हैं इस कॉन्फ्रेंस के लिए। थैंक यू। ಈ ಒಂದು ದಿನ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಏಷ್ಯಾ ಖಂಡದಿಂದ ಹಾಗೂ ಆಸ್ಟ್ರೇಲಿಯಾ ಖಂಡದಿಂದ ಬಂದಂತಹ ಪ್ರತಿಯೊಬ್ಬ ರಾಷ್ಟ್ರದ ವಕೀಲರ ಸಂಘದ ಅಧ್ಯಕ್ಷರು ಈ ಸಮಾರಂಭದಲ್ಲಿ ಭಾಗವಹಿಸಿದರು. ಬೆಂಗಳೂರು ವಕೀಲರ ಸಂಘ ಏಷ್ಯಾದಲ್ಲೇ ಅತಿ ದೊಡ್ಡ ವಕೀಲರ ಸಂಘ. ಲಾ ಏಷ್ಯಾ ಕಾನ್ಫರೆನ್ಸು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇತ್ತು. 3 ದಿನಗಳ ಸಮಾರಂಭ ಆದಮೇಲೆ, ಕಾನ್ಫರೆನ್ಸ್ ಆದ ನಂತರ ಎಲ್ಲ ವಕೀಲ ಸಮೂಹ ಸುಮಾರು 70 ವಕೀಲರು ಬೆಂಗಳೂರು ಉಚ್ಚ ನ್ಯಾಯಾಲಯಕ್ಕೆ ಬಂದು ಬೆಂಗಳೂರು ವಕೀಲರ ಸಂಘ ಏರ್ಪಡಿಸಿದಂಥ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮ ಸಮಾರಂಭದಲ್ಲಿ ಮಾತನಾಡಿ ಅದ್ಭುತವಾಗಿ ಇಲ್ಲಿ ನಡೆದಂಥ ಸಮಾರಂಭದಲ್ಲಿ ನಾವು ಒಂದು ದಾಖಲೆಯನ್ನು ಸೃಷ್ಟಿಸಿದ್ದೀವಿ. ಯಾಕೆ ಅಂತಂದರೆ ವಿಯೆಟ್ನಾಂ ಸಂಘದ ಅಧ್ಯಕ್ಷರು, ಕಂಬೋಡಿಯಾ ಸಂಘದ ಅಧ್ಯಕ್ಷರು, ಮಲೇಷ್ಯಾ, ಜಪಾನ್, ಚೈನಾ, ಆಸ್ಟ್ರೇಲಿಯಾ, ಶ್ರೀಲಂಕಾ, ತೈವಾನ್, ಹಾಂಗ್ಕಾಂಗ್ ಹಾಗೂ ಕಂಬೋಡಿಯಾ ಹಾಗೂ ಇನ್ನಿತರ ಬಾಂಗ್ಲಾದೇಶ್ ಹಾಗೂ ಇನ್ನಿತರ ಏಷ್ಯಾ ಖಂಡದ ಹಲವಾರು ರಾಷ್ಟ್ರಗಳಿಂದ ವಕೀಲರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಬಂದು ಇಲ್ಲಿ ತಮ್ಮ ಮನಸ್ಸಿನಲ್ಲಿದ್ದಂತಹ ವಿಚಾರಗಳನ್ನು ನಮ್ಮ ಬೆಂಗಳೂರು ವಕೀಲರ ಮಧ್ಯೆ ಆ ಚಿಂತನೆಗಳನ್ನು ಬಿತ್ತಿ ಹೋಗಿದ್ದಾರೆ. ಇಡೀ ವಿಶ್ವವೇ ವಸುದೈವ ಕುಟುಂಬಕಂ ಅಂತ ಏನು ನಾವು ಹೇಳ್ತೀವಿ ಹಾಗೂ ನಮ್ಮ ಹಿರಿಯರು ಹೇಳಿದರು, ಅದರ ಪ್ರದರ್ಶನ ಇವತ್ತು ನಮ್ಮ ಬೆಂಗಳೂರು ವಕೀಲರ ಸಂಘದಲ್ಲಿ ಆಗಿದೆ. ನಮ್ಮ ಹೈಕೋರ್ಟಿನ ಜಾಯಿಂಟ್ ಸೆಕ್ರೆಟರಿ ಆದ ಶ್ರೀ ಚಾಮರಾಜ್ ಅವರು ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಾನು ಹೇಳ್ಕೊತೀನಿ. ನಮಸ್ಕಾರ. ಈ ದಿನ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಏಷ್ಯಾ ಖಂಡ ಮತ್ತು ಆಸ್ಟ್ರೇಲಿಯಾದಿಂದ ಬಂದಂಥ ಎಲ್ಲ ವಕೀಲ ಪ್ರತಿನಿಧಿಗಳು ಮತ್ತು ಕೆಲವೊಬ್ಬ ನಿವೃತ್ತ ನ್ಯಾಯಾಧೀಶರು ಹಾಗೂ ಆ ದೇಶದ ಪ್ರತಿನಿಧಿಗಳು ಬಂದಿದ್ದರು. ಈಗ 3 ದಿನಗಳ ಕಾಲ ನಮ್ಮ ಬೆಂಗಳೂರಲ್ಲಿ ನಡೆದಂಥ ಒಂದು ಲಾ ಏಷ್ಯಾ ಅನ್ನೋ ಕಾನ್ಫರೆನ್ಸಲ್ಲಿ ಮುಗಿಸ್ಕೊಂಬಂದಿದ್ದಾರೆ. ಈಗ ಅಧ್ಯಕ್ಷ ಹೇಳ್ದಂಗೆ ವಸುದೈವ ಕುಟುಂಬ ಅಂದರೆ ಎಲ್ಲರೂ ಸೇರಿ ಇಡೀ ವಿಶ್ವವೇ ಒಂದು ಕಡೆ ಲಾಯರ್ಗಳು ಒಂದು ಕುಟುಂಬದ ಥರ ಆಯಿತು. ಈಗ ಒಂದು ಹೇಳ್ತಾ ಇದ್ದರು ಯಾರು ನಮ್ಮ ಹಿರಿಯ ವಕೀಲರು, ಸಿಕ್ಕಿಮಿನ ಅಡ್ವೊಕೇಟ್ ಜನರಲ್ ಆದಂಥ ಬಸವಪ್ರಭು ಪಾಟೀಲ್ರವರು, ಅಲ್ಲಿ 3 ದಿವಸ ಕಾನ್ಫರೆನ್ಸಲ್ಲಿ ಬರೀ ಅವರಿಗೆ ಬೇರೆ ಬೇರೆ ತಮ್ಮ ಅನಿಸಿಕೆಗಳು ಹೇಳ್ಕೊಂಡಿದ್ರು. ಆದರೆ ಇಲ್ಲಿ ನಮ್ಮ ಮೈಸೂರು, ನಮ್ಮ ಕಲ್ಚರ್, ನಮ್ಮ ಸಂಸ್ಕೃತಿ ಆದಂಥ ಮೈಸೂರು ಪೇಟ ಮತ್ತು ಶಾಲು ಹಾರವನ್ನು ಹಾಕಿದ್ದು ಭಾಳ ಖುಷಿಪಟ್ಟರು, ಭಾಳ ಎಂಜಾಯ್ ಮಾಡಿದ್ರು ಅವರೆಲ್ಲ. ಕೊನೆಗೆ ಕಾರ್ಯಕ್ರಮ ಮುಗಿದ್ರು ತೆಗೆಯೋಕೆ ಅವರು ಇಷ್ಟಪಡಲಿಲ್ಲ, ಅಷ್ಟು ಖುಷಿಯಾಗಿ ಹೋದರು. ಆ 3 ದಿನ ಎಲ್ಲವನ್ನು ಇಲ್ಲಿ ಎಂಜಾಯ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ತುಂಬ ಧನ್ಯವಾದಗಳು. ಈ ಎಲ್ಲ ಪ್ರತಿನಿಧಿಗಳನ್ನು ಈ ಒಂದು ನಮ್ಮ ಸಂಘಕ್ಕೆ ಬರುವಲ್ಲಿ ನಮ್ಮ ಅಧ್ಯಕ್ಷರ ಪಾತ್ರ ಹೆಚ್ಚಿಂದಿದೆ. ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿದಂಥ ಎಲ್ಲ ಅಂತಾರಾಷ್ಟ್ರೀಯ ವಕೀಲ ಪ್ರತಿನಿಧಿಗಳು ಮತ್ತು ಎಲ್ಲ ಬಂದಂಥ ಪ್ರತಿನಿಧಿಗಳಿಗೆ ನಮ್ಮ ಬೆಂಗಳೂರು ವಕೀಲರ ಸಂಘದ ಪರವಾಗಿ ಮತ್ತು ಎಲ್ಲ ವಕೀಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್. Namaskar. We've had a very successful conference between the 24th and 27th. It was the 36th Law Asia conference, and we had over 500 delegates, more than 30 jurisdictions represented. So many countries and delegates came, over 200 speakers. So there was a lot of enriching dialogue between different countries, lawyers from different countries. But what was most significant was that there was a common theme, and the common theme was that members of the bar, which are lawyers, have a range of interests in human rights, in rule of law, in constitutionalism, and on the impending impacts of new technologies. So these are concerns which run across many countries or many jurisdictions. Well, for the youth, we had a very excellent young participation. So the most youthful dimension was about a moot court
which was held in parallel to the conference. And we had teams from Singapore, Malaysia, Vietnam, of course from India, who participated in this. And they came up with excellent presentations by, justices, not only from India, but also from overseas. So that was it. Thank you. आज बैंगलोर में एशिया स्पेसिफिक का एक बड़ा कॉन्फ्रेंस 3 दिन से चल रहा है, जिसमें हमारे बीवी आचार्य साहब, नागानंदा साहब, श्याम दीवान साहब, इनके सबके ऑर्गेनाइजेशन में बार काउंसिल ऑफ इंडिया के जानिब ये काम बहुत अच्छा प्रोग्राम हुआ। सारे एशिया के अंदर, सारी दुनिया के अंदर कैसे पीस, हारमनी और जुडिशल सिस्टम, एडवोकेट्स कैसे कंधे को कंधा मिलाएं, इसका एक कॉन्फ्रेंस बहुत अच्छा चला। 500 से भी ज़्यादा डेलीगेट्स आए थे, सारे जजेस, सारे सीनियर लॉयर्स, सभी लोग मिलकर एक बेहतरीन खूबसूरत अंदाज में बेंगलोर में कॉन्फ्रेंस, कामयाब कॉन्फ्रेंस हुआ। इसके लिए जो है हम सबको मुबारकबाद देते हैं। सारी आवाम बेंगलोर की बहुत अच्छे अंदाज में ये की गई है, और जहाँ जहाँ जुल्म हुआ उसका कंडेम भी हुआ। जिस तरह गज़ा में, जहाँ साउथ एशिया में जहाँ जहाँ प्रॉब्लम्स हैं, उसका कंडेमनेशन भी इस कॉन्फ्रेंस से हुआ है। पीस एंड हारमनी के लिए दुआएं भी की गई है। यूथ के लिए सब मिल हिल कर इस सोसाइटी को बचाने के लिए जुडिशल सिस्टम से इस दुनिया को लेके जाना चाहिए। जुडिशल सिस्टम में ज़्यादा से ज़्यादा बच्चे इन्वॉल्व हो, साउथ एशिया में पीस हो और सारी दुनिया में पीस हो, ये मैसेज है ಯೂತ್ के लिए। 3 ದಿವಸ ಬಹಳ ಆರ್ಗನೈಸ್ಡ್ ರೀತಿಯಲ್ಲಿ ನಮ್ಮ ಲಾ ಏಷ್ಯಾ ಕಾನ್ಫರೆನ್ಸ್ ಇಲ್ಲಿ ನಡೆದಿದೆ. ಸುಮಾರು 500ಕ್ಕೂ ಮಿಕ್ಕಿ ಡೆಲಿಗೇಟ್ಸ್ ಬಂದಿದ್ದಾರೆ ಬೇರೆ ಬೇರೆ ದೇಶಗಳಿಂದ, ಎಲ್ಲ ಏಷ್ಯಾದ ಲಾಯರ್ಸ್ ಮತ್ತು ಸುಮಾರು ಜನ ಜಡ್ಜಸ್ ಕೂಡ ಬಂದಿದ್ದಾರೆ. ತುಂಬ ಸಕ್ಸಸ್ಫುಲ್ಲಾಗಿ ಡಿಸ್ಕಷನ್ಸ್ ಎಲ್ಲ ಆಗಿದೆ. ಇದಕ್ಕೆ ಮೇಯ್ನ್ಲಿ ನಮ್ಮ ಶ್ಯಾಮ್ ದಿವಾನ್ ಮತ್ತು ಎಸ್ ನಾಗಾನಂದ್ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಬಂದ ಡೆಲಿಗೇಟ್ಸ್ಗೆಲ್ಲ ತುಂಬ ಖುಷಿಯಾಗಿದೆ. ಬ್ಯಾಂಗ್ಳೂರಿನ ಈ ಸುಂದರ ನಗರವನ್ನು ನೋಡಿ ಅವರೆಲ್ಲರೂ ಬಹಳ ಖುಷಿಪಟ್ಟಿದ್ದಾರೆ. ದಿಸ್ ಕಾನ್ಫರೆನ್ಸ್ ವಾಸ್ ಎ ಗ್ರೇಟ್ ಸಕ್ಸಸ್.